ನೆನ್ನೆ ದಿನ ನಾವು ತಿಳ್ಕೊಂಡ್ವಿ ನೋವನಿಂದ ಒಂದು ಪಾರಿವಾಳ ಕಳಿಸಲ್ಪಡ್ತೋ ಅದು ನೋವನ ಹತ್ರ ವಾಪಸ್ ಬಂದಿಲ್ಲ. ವಾಪಸ್ ಬಂದಿಲ್ಲ. ಸೆಂಟ್ರಲ್ ಏನಾಯ್ತು, ತಂದೆ ದೇವರಿಂದ ಒಂದು ಪಾರಿವಾಳ ಕಳಿಸಲ್ಪಡ್ತೋ ಅದು ಮತ್ತೆ ತಂದೆ ದೇವ್ರ ಹತ್ರ ಇನ್ನೂ ಹೋಗಿಲ್ಲ. ಹೋಗೋ ಒಂದು ದಿನ ಬರುತ್ತೆ. ಅಲ್ಲಿ ಹೋಗೋ ಸೆಂಟ್ರಲ್ಲಿ ಏನು ಮಾಡ್ತು ಅಂದರೆ ಒಬ್ಬ ಮಗನ್ನ ಹುಡುಕಿ ಕೊಡ್ತು. ಹಂಗೆ ನಾವು ಕಳೆದೋಗಿದ್ವಿ, ಜೆಂಟೈಲ್ಸ್ ಆಗಿದ್ವಿ, ಚದ್ರಿ ಹೋಗಿದ್ವಿ. ಆ ಪಾರಿವಾಳ ಅಲ್ಲಿಂದ ಬಿಟ್ಟು ಏನು ಮಾಡ್ತು, ನಮ್ಮನ್ನೆಲ್ಲರನ್ನ ಹುಡುಕಿ ನಮ್ಮನ್ನೆಲ್ಲ ಮಕ್ಕಳನ್ನಾಗಿ ಮಾಡ್ತು. ಆಮೇನ್. ಇವತ್ತು ನಾವು ಪವಿತ್ರಾತ್ಮನ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಆದಿಕಾಂಡ 11ರಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಇನ್ಸಿಡೆಂಟ್ ನಡೀತು. ಅಲ್ಲೇನಂದರೆ ಮನುಷ್ಯರೆಲ್ಲ ಸೇರಿ ಒಂದು ಕಟ್ಟಡವನ್ನು ನಾವು ಕಟ್ಟೋಣ, ನಾವು ಒಂದೇ ಸ್ಥಳದಲ್ಲಿ ಜೀವಿಸೋಣ ಅಂದ್ಬಿಟ್ಟು ಅವರು ಏನು ಮಾಡ್ತಾರೆ, ಕಟ್ಟೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ದೇವರು ಬಂದು ಇವ್ರನ್ನ ವಿಸಿಟ್ ಮಾಡುವಾಗ ಮನುಷ್ಯರು ಅಂದ್ಕೊಂಡಿರೋದನ್ನ ಮಾಡೇ ಮಾಡ್ತಾರೆ ಅಂದ್ಬಿಟ್ಟು ದೇವ್ರು ಏನು ಮಾಡ್ತಾರೆ, ಇವರ ಭಾಷೆಯನ್ನು ಕನ್ಫ್ಯೂಸ್ ಮಾಡಿಬಿಟ್ಟು ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋ ರೀತಿಲಿ ಇವ್ರು ಮಾಡ್ತಾರೆ. ಈ ಕನ್ಫ್ಯೂಷನ್ ಆಗಿದ ತಕ್ಷಣ ಆ ಕಟ್ಟಡ ಹಂಗೆ ನಿಂತೋಯ್ತು. ಆಮೇಲೆ ಇವತ್ತು ಪವಿತ್ರಾತ್ಮನ ಬಗ್ಗೆ ನಾವೇನು ತಿಳ್ಕೊಳ್ತಾ ಇದ್ದೀವಿ ಅಂದರೆ, ಯಾವುದು ಶಾಪವಾಗಿ ಇರುತ್ತೋ ಅದನ್ನು ಆಶೀರ್ವಾದವಾಗಿ ಮಾಡ್ತಾರೆ. ಇಲ್ಲಿ ದೇವರಿಂದ ಕೊಡಲ್ಪಟ್ಟ ಒಂದು ನ್ಯಾಯ ತೀರ್ಪು, ಒಂದು ಶಾಪ ಅಂತಲೇ ತಿಳ್ಕೊಳ್ಬೋದು. ಅದು ಏನಂದರೆ ಭಾಷೆಗಳು ಕನ್ಫ್ಯೂಸ್ ಆಯಿತು. ಅದೇ ಅಪೊಸ್ತಲ ಕೃತ್ಯಗಳಲ್ಲಿ ಅವ್ರು ಏನು ಮಾಡ್ತಾರೆ, ಪವಿತ್ರಾತ್ಮ ಇಳಿದು ಬಂದಿದ ತಕ್ಷಣ ಎಲ್ಲರೂ ಒಂದೇ ಮನಸ್ಸಲ್ಲಿದ್ದರು, ಎಲ್ಲರೂ ಒಂದೇ ಭಾಷೆಯನ್ನು ಆಡೋ ರೀತಿಲಿ ಮತ್ತೆ ಪವಿತ್ರಾತ್ಮ ಮಾಡ್ತಾರೆ. ಹೆಂಗೆ ಅಂದರೆ ಇವರೆಲ್ಲರೂ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇನ್. ಯಾವುದು ಶಾಪವಾಗಿತ್ತೋ, ಯಾವುದು ನ್ಯಾಯ ತೀರ್ಪಾಗಿತ್ತೋ, ಪವಿತ್ರಾತ್ಮ ಅವರ ಅಪೊಸ್ತಲರ ಒಂದು ಜೀವಿತದಲ್ಲಿ ಇಳಿದು ಬಂದಿದ ತಕ್ಷಣ ಯಾವ ಭಾಷೆನ ಜನ ಕಳ್ಕೊಂಡಿದ್ರು ಆ ಭಾಷೆ ಮತ್ತೆ ಸಿಕ್ತು. ಅದು ಅನ್ಯ ಭಾಷೆ ಸಿಕ್ತು. ನಂತರ ಆ ಭಾಷೆನ ನಾವು ಮಾತಾಡುವಾಗ ಏನು ಮಾಡ್ಬೋದು ಅಂದರೆ, ನಾವು ಅಂದ್ಕೊಂಡಿರೋದನ್ನೆಲ್ಲ ಸಾಧನೆ ಮಾಡ್ಬೋದು. ಪೌಲ್ ಹೇಳ್ತಾರೆ, ನಾವೆಲ್ಲರಿಗಿಂತ ಜಾಸ್ತಿ ವಾಣಿಗಳನ್ನ ಆಡ್ತೀನಿ ಅಂತ. ಅದೇ ಪೌಲ್ ಹೇಳ್ತಾರೆ, ಎಲ್ಲರಿಗಿಂತ ಜಾಸ್ತಿ ನಾನು ಸೇವೆ ಮಾಡಿದೆ ಅಂತ. ಆಮೇನ್. ಪವಿತ್ರಾತ್ಮ ನಮ್ಮ ಒಳಗಡೆ ಬಂದು ಏನು ಮಾಡ್ತಾರೆ ಅಂದರೆ, ಶಾಪಗಳಿದ್ದನ್ನ ಆಶೀರ್ವಾದವಾಗಿ ಬದಲಾವಣೆ ಮಾಡ್ತಾರೆ. ಬೇರೆಯವರು ಶಾಪಗಳನ್ನ ನುಡಿದಿರ, ನಮ್ಮ ಜೀವಿತದಲ್ಲಿರೋ ಬೀಳಾಮ್ಗಳು ನಮಗೆ ಶಾಪವನ್ನು ನುಡಿದಿದ್ರೆ, ಈ ಪವಿತ್ರಾತ್ಮ ಶಾಪಗಳನ್ನ ಆಶೀರ್ವಾದವಾಗಿ ಬದಲಾವಣೆ ಮಾಡ್ತಾರೆ. ನಮ್ಮ ವಿರೋಧವಾಗಿ ನುಡಿಯಲ್ಪಟ್ಟ ಶಾಪಗಳನ್ನ, ನಮಗೆ ಕೊಡಲ್ಪಟ್ಟ ಶಾಪಗಳನ್ನ, ತಲೆಮಾರುಗಳಿಂದ ಬಂದ ಶಾಪಗಳನ್ನ ಇವ್ರು ಏನು ಮಾಡ್ತಾರೆ ಅಂದರೆ ಪವಿತ್ರಾತ್ಮ ಆಶೀರ್ವಾದವಾಗಿ ಬದಲಾವಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಾವೇನೆಲ್ಲ ಕಳ್ಕೊಂಡಿದ್ವೋ ನಮ್ಮ ಒಂದು ಅಜ್ಞಾನಗಳಿಂದ, ನಮ್ಮ ಒಂದು ಪೂರ್ವಜರ ಒಂದು ಅಜ್ಞಾನಗಳಿಂದ ಏನೆಲ್ಲ ಅವರು ಕಳ್ಕೊಂಡಿದ್ವೋ, ನಾವು ಕಳ್ಕೊಂಡಿದ್ವೋ, ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ಬಂದು ಏನು ಮಾಡ್ತಾರೆ, ನಾವು ಕಳ್ಕೊಂಡು ಅಷ್ಟು ಕಾರ್ಯಗಳನ್ನು ನಮಗೆ ವಾಪಸ್ ಕೊಡ್ತಾರೆ. ಆಮೇನ್.